ಸಿದ್ದರಾಮಯ್ಯ ಮೋದಿಗೆ ಪತ್ರ ಬರೆದ್ರೆ ಪ್ರಯೋಜನ ಇಲ್ಲ, ಪಾಸ್ಪೋರ್ಟ್ ರದ್ದುಪಡಿಸೋಕೆ ಅದರದ್ದೇ ಆದ ಕ್ರಮ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಕೇಂದ್ರ ಸಚಿವ ಜೋಶಿ ತಿರುಗೇಟ್ ಕೊಟ್ಟಿದ್ದಾರೆ. ಏಪ್ರಿಲ್ 21ಕ್ಕೆ ಪೆನ್ ಡ್ರೈವ್ ಕೇಸ್ ಬೆಳಕಿಗೆ ಬಂದದ್ದು. ಏಪ್ರಿಲ್ 28ಕ್ಕೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ರು. ಅರೆಸ್ಟ್ ಮಾಡದೆ 8 ದಿನ ಏನ್ ಕತ್ತೆ ಕಾಯ್ತಾ ಇದ್ರಾ ಅಂತ ಪ್ರಶ್ನಿಸಿದ್ದಾರೆ. ತರಾಟೆಗೆ ತೆಗೆದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ. ನೋಡಿ, ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈಗ ಅವರು ಹೈಕೋರ್ಟಿಗೆ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ಡ್ರೈವ್, ಮೊದಲನೇ ಪೆನ್ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ. ಅದರ ಪ್ರಶ್ನೆ ಇರೋದು ನಾವು ಬರೋದ ತಕ್ಷಣ ಆಗಬೇಕು, ಅದಕ್ಕೆ BJP ಮೇಲೆ ಅದನ್ನು ಹಾಕಬೇಕು. ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟಿವೆ, ಅದರ ಚುನಾವಣೆ ಮುಗಿಯೋ ತನಕ ಆ ಪೆನ್ಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ಈಗ ಅದನ್ನು ಭಾಳ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಅತ್ಯಂತ ಗಂಭೀರವಾದ ಪ್ರಕರಣ. ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಮಾಡಿದ್ದೇ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಸಿದ್ಧಗೊಂಡ್ರೆ ಅತ್ಯಂತ ಕಠಿಣವಾದಂಥ ಕ್ರಮ ಆಗಬೇಕು. ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.